ಶ್ರದ್ಧೆಯಿಂದ ಮಾಡಿದ್ರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಂಗೆ ಮಹೇಶ್ ಸಿಕ್ಕಾಗ ಫಸ್ಟ್ ಹೇಳಿದ್ದು ಮಗಿ ಪುಸ್ತಕ ತುಂಬಾ ಒಳ್ಳೆ ಸಿನಿಮಾ, ಇದಕ್ಕೆ ಒಳ್ಳೆ ಸಪೋರ್ಟ್ ಆಗಬೇಕು, ಜನ ನೋಡ್ಬೇಕು ಅಂತ ಹೇಳಿದ್ರು. ಖಂಡಿತ ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಯಶಸ್ಸಾಗ್ಲಿ, ನಿರ್ಮಾಪಕರಿಗೆ ಹಾಕಿ ದುಡ್ಡು ಬರೋಂಗಾಗ್ಲಿ, ಎಲ್ಲಾ ಟೀಮ್ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ. ಮಗ್ಗಿ ಪುಸ್ತಕದ ಮತ್ತೊಂದು ಸಾಂಗ್ ಲಾಂಚ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಮೊದಲನೇದಾಗಿ ಮಗ್ಗಿ ಪುಸ್ತಕ ಅಂದಿದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗದೆ ಇದೆ ಅದು ಚಿಕ್ಕ ಮಕ್ಳು ಸಾಂಗ್ ಅಂತ ಹೇಳಿ. ಬಟ್ ಇದನ್ನ ವಿಮರ್ಶೆ ಮಾಡಿದಾಗ ಗೊತ್ತಾಗುತ್ತೆ ಇದು ಚಿಕ್ಕ ಮಕ್ಳಿದೆಲ್ಲ 4 ಆಯಾಮಗಳನ್ನ ಇಟ್ಕೊಂಡು ಮಾಡಿದಂತಹ ಸಿನಿಮಾ. ಹಾಗೆ ಎಲ್ಲ ಚಿತ್ರತಂಡ ಈಗ ಮಕ್ಕಳ ಥರನೇ ಬಂದಿದ್ದಾರೆ. ಈಗ ಸಿನಿಮಾದ ಮತ್ತೊಂದು ಸಾಂಗ್ ಚಪ್ಪಾಳೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹರಿವರ ಹಾಸನಂ ಅಂತ, ಮಗ್ಗಿ ಪುಸ್ತಕ ಸಿನಿಮಾದ ನಿರ್ದೇಶಕ. ನಾನು ಮೂಲತಃ ಕನಕಪುರದವನು. ನಾನು ಚಿತ್ರರಂಗಕ್ಕೆ ಬಂದು 17 ವರ್ಷಗಳಾಯಿತು. ಇದು ಸ್ವತಃ ನನ್ನ 3ನೇ ಕಾದಂಬರಿನ ಈ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ. ಮಗ್ಗಿ ಪುಸ್ತಕ ಅಂದರೆ ಇದು ಒಂದು ಬದುಕಿನ ಲೆಕ್ಕಾಚಾರ. ಇದು ಮಕ್ಕಳ ಸಿನಿಮಾ ಅಲ್ಲ, ಬದುಕಿನ ಲೆಕ್ಕಾಚಾರ. ಅಂದರೆ ಒಳ್ಳೆಯದನ್ನ ಕೂಡಬೇಕು, ಕೆಟ್ಟದನ್ನ ಕಳಿಬೇಕು, ಜ್ಞಾನನ ಗುಣಿಸ್ಬೇಕು, ಅಜ್ಞಾನನ ಭಾಗಿಸ್ಬೇಕು. ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ. ಪ್ರತಿಯೊಬ್ಬರ ಜೀವನ ಶುರುವಾಗೋದು ಲೆಕ್ಕದಿಂದ. ಆ ಲೆಕ್ಕ ಬಿಟ್ಟವ್ರು ಯಾರು ಲೋಕನ ಬಿಡ್ತಾರೆ ಅನ್ನೋ ಒಂದು ನಾನು ನೋಡಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ ದಯಮಾಡಿ 2020ರಲ್ಲಿ ಅದು ನನ್ನ 3ನೇ ಕಾದಂಬರಿ. ಅದು ಕೊರೋನಾ ಕಾಲದಲ್ಲಿ ಆದಂಥ ಒಂದಷ್ಟು ವಿಚಾರಗಳನ್ನ ಕಾದಂಬರಿಲಿ ಮೂಡಿಸಿದೆ. ಆ ಕಾದಂಬರಿನ ಒಂದಷ್ಟು ರಿಲೀಸ್ ಆದಾಗ ಒಂದಷ್ಟು ಸ್ನೇಹಿತರನ್ನೆಲ್ಲ ಕರೆಸಿ ಕಾದಂಬರಿ ಕೊಟ್ಟಿದೆ. ಆ ಕಾದಂಬರಿ ಓದಿದಂತಹ ಒಂದಷ್ಟು ಸ್ನೇಹಿತರು ಇದನ್ನ ಸಿನಿಮಾ ಮಾಡಬೇಕು ಅಂತ ಮುಂದಾದರು. ಆಗ ಮಗ್ಗಿ ಪುಸ್ತಕ ಆಯಿತು. ಅದು ಈ ಟೈಟ್ಲು ಬರಬೇಕು ಅಂದರೆ ಒಬ್ಬ ಮನುಷ್ಯ ಲೆಕ್ಕಾಚಾರ ಇಲ್ಲದೆ ಬದುಕೋಕ್ಕೆ ಆಗಲ್ಲ, ಯಾರೇ ಆಗಲಿ. ನಾವು ಮಗ್ಗಿನ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಪುಸ್ತಕನೂ ಕೂಡ 4 ಡೈಮೆನ್ಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒನ್ ಟೈಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಈ ಕತೆಗೆ ಇದೇ ಡಿಮ್ಯಾಂಡ್ ಅನ್ನಿಸ್ತು. ಈ ಕತೆಗೆ ಹ್ಯಾಪ್ಟ್ ಇದೆ ಮಗ್ಗಿ ಪುಸ್ತಕ ಅನ್ನೋದು. ಆ ಸಿನಿಮಾ ನೋಡಿದ್ರೆ ಗೊತ್ತು. ಅದು 2 ಸಲ ನೋಡ್ಬೋದು ಅಥವಾ ಒಂದು ಸಲ ನೋಡ್ಬೋದು. ಅದು ಅವರು ಸ್ಥಿತಿ ಮೇಲೆ ಹೋಗ್ತದೆ ಸರ್, ಹೇಗೆ ನೋಡ್ತಾರೆ. ಇದು 4 ಡೈಮೆನ್ಷನ್ ಆಗಿರೋದ್ರಿಂದ ಅಟ್ ದ ಟೈಮ್ ಪ್ಲೇ ಆಗ್ತದೆ. 4 ಕಾಲಘಟ್ಟಗಳಲ್ಲಿ ನಡೀತದೆ. ಅವರು ಚಾಮರಾಜನಗರದಲ್ಲಿದ್ದಾರೆ, ಅವರ ರಂಗಭೂಮಿ ಕಲಾವಿದರು. ಅವರು ಅಲ್ಲಿ ಪಬ್ಲಿಸಿಟಿಲಿದ್ದಾರೆ. ಮಂಜು ಗಾಳಿಪುರ. ಎಲ್ಲ ಆಯಾಮಗಳಲ್ಲೂ ಕತೆ ಇದೆ ಸರ್, ಎಲ್ಲ ಆಯಾಮಗಳಲ್ಲಿ. ಇದೊಂದು ಪಾರ್ಟ್ ಅಷ್ಟೇ, ಅಪ್ಪನ್ನೋದೊಂದು ಪಾರ್ಟ್ ಅಷ್ಟೇ. ಎಲ್ಲ ಆಯಾಮಗಳಲ್ಲಿ ಕಥೆಯಲ್ಲಿ ಇರುತ್ತೆ ಸರ್, ಕಥೆಯಲ್ಲಿ ಇರುತ್ತೆ. ಏನು ಹೇಳೋಕ್ಕೆ ಅಂತಂದರೆ ಈ ಮಗ್ಗಿ ಈ ಒಂದು ಬದುಕಿನ ಲೆಕ್ಕಾಚಾರ. ಅಂದರೆ ಈಗ ನಾವು ಮಗ್ಗಿ ಕಲಿಯೋದು ಎಷ್ಟು ಕಷ್ಟನೋ, ಮಗ್ಗಿ ಕಲಿಯೋದು ಎಷ್ಟು ಕಷ್ಟನೋ, ಈ ಜೀವನದ ಲೆಕ್ಕಾಚಾರನೂ ಹಾಗೆ. ಇದರಲ್ಲಿ ಏನಂದರೆ ಈ ಮೊಬೈಲ್ ಅಡಿಕ್ಷನ್ಸು, ಇಲ್ಲಿರೋ ಈಗಿನ ಸಿಚುವೇಶನ್ಸು, ಇದನ್ನ ಒಂದಷ್ಟು ವಿಚಾರಗಳನ್ನ ಒಂದು 4 ಕಾಲಘಟ್ಟಗಳಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಅದನ್ನ ಮತ್ತೆ ನೆನಪಿಸುವಂಥ ಪ್ರಯತ್ನ ಮಾಡಕ್ಕೆ ಹೊರಟಿದ್ದೀನಿ. ಅದು ಒಂದು 2026, 25, 2020, 2004 7 ಹಾಡುಗಳಿವೆ ಸರ್. ಶರಣ್ ಕುಮಾರ್ ಗಜೇಂದ್ರಗಡ ಅಂತ ಮತ್ತು ಗುರುನಾಥ್ ಬೋರ್ಗಿ ಅಂತ ಇಬ್ಬರು ಬರೆದಿದ್ದಾರೆ. ಇದರಲ್ಲಿ MM ಕಿರಾವಣಿ, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್, ಹಾಗೆ 17 ಜನ ಸಿಂಗರ್ಸು ಈ ಸಿನಿಮಾದಲ್ಲಿ ಹಾಡಿದ್ದಾರೆ. ಅದು ಡಿಮ್ಯಾಂಡ್ ಮಾಡ್ತದೆ ಸರ್ ಸಾಂಗ್ಸ್. ಆಮೇಲೆ ಇದು ರೆಗ್ಯುಲರ್ ಜಾನರ್ ಥರ ಈಗ ಫಸ್ಟ್ ಹಾಫ್ಗೆ 3 ಸಾಂಗ್ ಬೇಕು, ಸೆಕೆಂಡ್ ಹಾಫ್ಗೆ 3 ಸಾಂಗ್ ಬೇಕು, 2 ಫೈಟ್ ಬೇಕು ಅಂತಲ್ಲ. ಅದು ಕತೆ ಟ್ರಾವೆಲಿಂಗಲ್ಲಿ ಅದು ಏನೇನು ಬೇಕೋ ಅದನ್ನು ಅದೇ ರಿಸೀವ್ ಮಾಡಿದೆ ಸರ್. ಆ ಸೆನ್ಸರಲ್ಲಿ ಮಾಮೂಲಿ ದೊಡ್ಡವ್ರ ಚಿತ್ರ ಅಂತಲೇ ಇದೆ ಸರ್, ದೊಡ್ಡವ್ರ ಚಿತ್ರ ಅಂತಲೇ ಇದೆ. ಇದು ಮೊದಲನೇ ಸಿನಿಮಾ ಸರ್. ನಾನೊಂದು 21 ಸಿನಿಮಾ ಕೋಆರ್ಡಿನೇಟರ್ ಮಾಡಿದ್ದೆ. ಇದು ನನ್ನ ಮೊದಲನೇ ಡೆಬ್ಯೂ ಮೂವಿ. ನಾನು ಮುಸ್ಸಂಜೆ ಮಾತು, ಇನಿಯ ಏನೋ ಒಂಥರ, ಭಾಗ್ಯದ ಬೆಳೆಗಾರ, ಹೀಗೆ ಒಂದಷ್ಟು ಮುಸ್ಸಂಜೆ ಮಹೇಶು, ರವಿ ಶ್ರೀವತ್ಸ, ಸಾಯಿ ಪ್ರಕಾಶ್ ಸರು, ಮಳವಳ್ಳಿ ಸಾಯಿ ಕೃಷ್ಣ ಅವರು, ಹೀಗೆ ಒಂದಷ್ಟು ಜನ ಡೈರೆಕ್ಟರ್ ಹತ್ರ ವರ್ಕ್ ಮಾಡಿದ್ರು. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್. ಕೆಲವರೆಲ್ಲ ಹೇಳ್ತಿದ್ರು ನಮ್ಮ ಸ್ನೇಹಿತರು, ತಮಿಳಲ್ಲಿ ನೋಡು ಹಂಗೆ ಬಂದಿದೆ, ತೆಲುಗಲ್ಲಿ ನೋಡು ಹಂಗೆ ಬಂದಿದೆ, ಮಲಯಾಳಂ ನೋಡು ಹಂಗೆ ಬಂದಿದೆ ಅಂತ ಎಲ್ಲ ಹೇಳ್ತಿದ್ರು ಸರ್. ಯಾವಾಗೂ ಹೇಳೋರು, ಯಾವುದೇ ಒಂದು ಸಿನಿಮಾ ಆದ್ರೂ ಇಲ್ಲಿ ಯಾವುದೋ ಒಂದು ಆ ಸಿನಿಮಾ ನಾನು ಯಾರು ಪ್ರೊಡ್ಯೂಸರ್ ಹತ್ರ ಕತೆ ಹೇಳೋಕೆ ಹೋದರೆ ಅದೇ ಎಕ್ಸಾಂಪಲ್ ಕೊಡೋರು. ತಮಿಳಲ್ಲಿ ಹಂಗೆ ಬಂದಿದೆ ಅದು ನೋಡು, ಮಲಯಾಳಮಲ್ಲಿ ಹಿಂಗೆ ಬಂದಿದೆ ಇದು ನೋಡು, ಈ ಥರ ಹೇಳ್ತಿದ್ರು. ನಾವು ಅದಕ್ಕೆ ಕಂಟೆಂಟ್ ಓರಿಯೆಂಟೆಡ್ನೇ ಇಟ್ಕೊಂಡು ಕಮರ್ಷಿಯಲಾಗಿ ಕನೆಕ್ಟ್ ಮಾಡಿದ್ದೀವಿ ಸರ್. ಅದು ಈ ಮೊಬೈಲ್ ಟ್ವಿಸ್ಟ್ ಸರ್. ಅದು
7308636298 ಅಂತ ಸರ್. ಅದೊಂದು ಮೊಬೈಲ್ ನಂಬರು, ಅದು ಸಿನಿಮಾಗೆ ಕನೆಕ್ಟ್ ಆಗ್ತದೆ ಸರ್. ಅದು ನೋಡಿದ್ರೆ ಅಷ್ಟೇ ಅದು ಸರ್. ಅಂದರೆ ಒಂದು ಕಮರ್ಷಿಯಲಾಗಿ ಅನ್ನೋದಕ್ಕಿಂತ ನಾನು ಒಂದಷ್ಟು ಆ ಕಾದಂಬರಿ ಬಿಡುಗಡೆ ಮಾಡಿದಾಗ ಒಂದಷ್ಟು ಸ್ನೇಹಿತರು ಕೊಟ್ಟಾಗ ಅವರು ಆ ಕಾದಂಬರಿ ನೋಡಿ ಅವ್ರಿಗೆ ಅನಿಸಿದ ವಿಷನ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಹಿಂಗೆ ಮಾಡಬೇಕು, ಇದು ಹಿಂಗಿದೆ, ಇದು ಚೆನ್ನಾಗಿದೆ ಅಂತ ಅವ್ರ ಎಕ್ಸೈಟ್ಮೆಂಟ್ ನನಗೆ ಸಿನಿಮಾ ಮಾಡೋಕ್ಕೆ ಕನೆಕ್ಟ್ ಆಯಿತು. ಹೌದು ಸರ್, ಒಂದು 240 ಜನ ಫೈಟ್ಸ್ ಕೊಟ್ಟಿದ್ದಾರೆ ಸರ್. ಮೊಬೈಲ್ ಬಂದು ಒಂದಷ್ಟು ಹಾಳು ಮಾಡಿದೆ, AI ಬಂದು ಒಂದಷ್ಟು ಹಾಳು ಮಾಡ್ತದೆ. ಮೊಬೈಲ್ ಬಗ್ಗೆನೂ ಇದೆ, AI ಬಗ್ಗೆನೂ ಸಿನಿಮಾದಲ್ಲಿದೆ ಸರ್. ಒಂದು 25 ಥಿಯೇಟ್ರು ಅಂತ ಎಲ್ಲ ನಮ್ಮ ಮುನಿಂದ ಸರ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅವರು ಸಿನಿಮಾ ನೋಡಿದ್ರು, ಇಷ್ಟ ಆಗಿ ಅವರೇ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಸರ್. ನಿಮ್ಮ ಒಂದೊಂದು ಬರಹದಲ್ಲೂ ಒಂದೊಂದು ಅಕ್ಷರದಲ್ಲೂ ನಮ್ಮ ಮಗ್ಗಿ ಪುಸ್ತಕದ ಸಿನಿಮಾದ ಹಣೆ ಬರಹ ಇದೆ, ಇಷ್ಟು ವರ್ಷದ ಜರ್ನಿ ಇದೆ. ದಯಮಾಡಿ ನೀವೆಲ್ಲರೂ ಸಿನಿಮಾ ನೋಡಿ ನಿಮ್ಗೆ ಅನಿಸಿದ್ದನ್ನ ನೇರವಾಗಿ ಹೇಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಯಾನೆಟ್ಟಲ್ಲಿ ಸಿನಿಮಾದಲ್ಲಿ ಒಂದು ವಿಶಿಷ್ಟವಾದ ಒಂದು ಪಾತ್ರ ಮಾಡಿದ್ದಾನೆ. ಯಾಕಂದರೆ ಒಂದು IQ ಲೆವೆಲ್ ಅಂದರೆ ನನ್ನ ರಿಯಲ್ ಲೈಫಿನ ಆಪೋಸಿಟ್ ಕ್ಯಾರೆಕ್ಟರ್. ಅದು IQ ಲೆವೆಲ್ ಹೈ ಇರೋ ಅವನು. ಹಾಗೆ ಒಂದು ಹ್ಯುಮಿನಿಟಿ ಡಿಸೈರ್ಸಸ್ ಅಂತ ಎಂಥದ್ದೊಂದು, ಅದು ನಾಲಿಗೆಗೂ ಬರಲ್ಲ ನನಗೆ ಅಂಥ ಒಂದು ಸೀಕಿರುತ್ತೆ ನನಗೆ. ಬರೀ ಬಲೂನ್ ಬಾಯ್ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ. ತುಂಬ ಉಸಿರುಗಟ್ಟಿ ಶೂಟಿಂಗ್ ಮಾಡಿರುವಂಥದ್ದು. ಒಂದು ಬಲೂನ್ ಒಳಗೆ, ಆಮೇಲೆ ಒಂದು ಪ್ರಾಪರ್ಟಿ ಎಲ್ಲ ಇತ್ತು ನನಗೆ, ಮಾಸ್ಕು, ಆಕ್ಸಿಜನು, ರಿಯಲ್ ಆಕ್ಸಿಜನು ಬರ್ತೈತೆ ಅದರೊಳಗಿಂದ. ಸೊ ತುಂಬ ಖುಷಿಯಿಂದ ಮೂಡಿ ಬಂದಿದೆ, ಚಂದ ಮೂಡಿ ಬಂದಿದೆ. ಇನ್ನು ನೀವೇ ಹೇಳಬೇಕು ಸಿನಿಮಾ ನೋಡಿ. ಹಾಗೆ ಹೇಳಿದ್ರು ಖಂಡಿತ ಅಂತ ಅಂದರೆ ಸುಳ್ಳು ಹೇಳ್ಬಾರ್ದಲ್ಲ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು ಅದು. ನೋಡಿ, ಹೆಸರು ಮಾಡಿದ್ದು ಅದರಲ್ಲೇ, ನಾನು ದಡ್ಡ ಅಂತ ಇದರಲ್ಲೇ ಹೆಸರು ಮಾಡಿದ್ದು ನಂದು. ಈಗ ಅದು ಟೀಚರಿಗೆ ಅವ್ರಿಗೆ ನೋಡಿ ಸಾಕಾಯ್ತು. ನನಗೀಗ ಅದೇ ಕಳೆದ ವರ್ಷ ಅವರಿಗೆ ಚಡ್ಡಿ ಆಗ್ತಾ ಇದ್ದು ನಾನು. ಅವರು ಟೀಚರ್ ನೋಡಿ ಹೇಳಿದ್ರು, ನಿನ್ನ ಚಡ್ಡಿಯಲ್ಲಿ ನೋಡಿ ಸಾಕಾಯ್ತು, ನೀ ಬೆಳೀತಾ ಇದ್ದಿ, ಬರೀ ಅದೇ ಚಡ್ಡಿಯಲ್ಲಿ ಇದ್ದೀನಿ ನೀನು, ವರ್ಷ ಎಷ್ಟಾಯ್ತು ನಿಂದ ಆ ಚಡ್ಡಿಲಿ, ಪ್ಯಾಂಟ್ ಹಾಕಿ ಮಗ ಪಾಸ್ ಮಾಡ್ತೀನಿ ಅಂತ ಪಾಸ್ ಮಾಡಿಕೊಂಡು ಈಗ 10ನೇ ಕ್ಲಾಸಲ್ಲಿ ಇದ್ದು ನಾನು. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ರಕ್ಷಾ. ಸೊ ನಾನು ನನ್ನ ಜರ್ನಿನ ಸೀರಿಯಲಿಂದ ಸ್ಟಾರ್ಟ್ ಮಾಡಿದ್ದು. ಇದಕ್ಕೂ ಮುಂಚೆ ನಾನು ಕನ್ನಡದಲ್ಲಿ 2 ಸೀರಿಯಲ್, ಹಾಗೆ ತೆಲುಗಲ್ಲಿ 2 ಸೀರಿಯಲ್ ಮಾಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ಬೇಬಿ ಮಿಸ್ಸಿಂಗ್ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ. ಸೊ ಇದು ನನಗೆ ಆ್ಯಕ್ಚುಲಿ ಒಂದು ತಾಯಿ ರೋಲ್ಗಿಂತ ಇದೊಂದು ಚಾಲೆಂಜಿಂಗ್ ರೋಲ್ ಅನ್ನೋದು ಅನಿಸ್ತು. ಸೊ ಹೌದು, ನೀವು ಹೇಳ್ದಂಗೆ ಅಲ್ಲಿ ಆ ಥರ ಕಾಣಿಸ್ತೀರ, ಇಲ್ಲಿ ಈ ಥರ ನಮ್ಮ ಡೈರೆಕ್ಟ್ರನ್ನು ತೋರಿಸಿದ್ದಾರೆ. ಆ್ಯಂಡ್ ಅದರಲ್ಲಿ ನನಗೆ ಖುಷಿನೂ ಇದೆ, ಯಾಕಂದರೆ ನಾನು ಚಾಲೆಂಜಾಗಿ ತೊಗೊಂಡು ಮಾಡಿರೋದಕ್ಕೆ ಐ ಆಮ್ ಹ್ಯಾಪಿ ಫಾರ್. ಆ್ಯಕ್ಚುಲಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಮಾಡ್ತಾ ನಾನೇ ನಿಜವಾಗ್ಲೂ ಒಂದು ತಾಯಿ ಅನ್ನೋ ಥರ ಫೀಲಿಂಗ್ ಬಂದ್ಬಿಡ್ತು. ಮಕ್ಳ ಜೊತೆ ಎಲ್ಲ ಇದ್ದು ಹಾಗೆ ನಂಗೆ ತುಂಬ ನಮ್ಮ ಅಮ್ಮನ ಜೊತೆ ಕನೆಕ್ಟ್ ಆಗ್ತಾಯಿತ್ತು. ಸೊ ಆ ಥರ ಇತ್ತದು. ಇಲ್ಲ ರಿಹರ್ಸಲ್ ಏನಿಲ್ಲ, ಅಲ್ಲೇ ಸುಮ್ಮನೆ ಆನ್ ಸ್ಪಾಟ್ ಮಾಡಿದ್ದಷ್ಟೇ. ಅದೇನು ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ, ಯಾಕಂದರೆ ಒಂದು ಹಿಂಗಿಂಗ್ ಅನ್ಬೇಕು, ಇನ್ನೊಂದು ಸೈಡ್ ಈ ಥರ ಹೊಡಿತಾ ಇರಬೇಕು. ಬಟ್ ಮಾಡಿದ್ವಿ. ರಾಧಾರಮಣ ಅಂತ ಮಾಡಿದ್ದೆ, ಆಮೇಲೆ ಪುಟ್ಮಲ್ಲಿ ಅಂತ ಮಾಡಿದ್ದೆ ಕನ್ನಡದಲ್ಲಿ. ನಿಮ್ಮ ಮಂಡ್ಯ ಹುಡುಗಿ. ಮಗ್ಗಿ ಪುಸ್ತಕ ಚಿತ್ರದಲ್ಲಿ ನಾನು ಮುಖ್ಯ ಭೂಮಿಕೆ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಇದೊಂದು ಚಾಲೆಂಜಿಂಗ್ ರೋಲ್, ಯಾಕಂದರೆ ಸೆಲೆಕ್ಷನ್ ಆಗಿದ್ದೆ ಒಂಥರ ಚಾಲೆಂಜಿಂಗ್. 416 ಮೆಂಬರ್ಸ್ ಆದಮೇಲೆ ನನ್ನ ಸೆಲೆಕ್ಷನ್, ಅಂದರೆ ನಾನು 417th ಮೆಂಬರ್. ಸೊ ಅದು ಒಂದು ಚಾಲೆಂಜಿಂಗ್. ಆ್ಯಂಡ್ ಪಾತ್ರದಲ್ಲಿ ಅಂತಂದರೆ ಇದರಲ್ಲಿ ನಾನು ಅವನಿ ಪಾತ್ರನ ಮಾಡಿದ್ದೀನಿ. ಆ ಪಾತ್ರಕ್ಕೆ ಏನೇನು ಪ್ರಿಪ್ರೇಷನ್ಸ್ ನಮ್ಮ ಗುರುಗಳು ಮೈಸೂರು ರಮಾನಂದ್ ಸರ್ ಅವ್ರ ಹತ್ರ ಅಷ್ಟು ಪ್ರಿಪೇರ್ ಆಗಿದ್ದೀವಿ. ಇನ್ಫ್ಯಾಕ್ಟ್ ಆ್ಯಕ್ಟಿಂಗ್ ಅಲ್ಲಿ ಒಂದಷ್ಟು ಪ್ರಿಪ್ರೇಷನ್ ಆದರೆ ಇದಕ್ಕಿನ್ನೂ ಕೆಲವು ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಅಂದರೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಇದೆಲ್ಲ ಒಂದು 15 days ನಾನು ಏನೇನು ಕೆಲಸ ಮಾಡ್ತಾ ಇರ್ತೀನಿ ನಾವು ವಿಡಿಯೋ ಮಾಡೋದು, ನಮ್ಮ ಡೈರೆಕ್ಟರ್ ಸರ್ಗೆ ಶೇರ್ ಮಾಡೋದು, ಈ ಥರ ಒಂದು 15 days ಆ ಥರ ಮಾಡಿದ್ವಿ. ಸೊ ಎಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಮಿಸ್ ಮಾಡದೆ ನಮ್ಮ ಮಗ್ಗಿ ಪುಸ್ತಕ ಚಿತ್ರನ ನೋಡಿ ಇದೇ February 13ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೀಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಸರ್.
ಇಲ್ಲ ಸರ್, ಮಗ್ಗಿ ಪುಸ್ತಕ ಚಿತ್ರಕ್ಕೆ ಬಂದಮೇಲೆ ನಾನು ಅದೆಲ್ಲ ಕಲ್ತಿದ್ದು. ನಾನು ಅಡಿಗ ಆರ್ಟ್ಸ್ ಅಕಾಡೆಮಿಯಲ್ಲಿ ಆ್ಯಕ್ಟಿಂಗ್ ಕಲ್ತಿದ್ದೆ ಸರ್, ಅದರಿಂದ ನನಗೆ ಇಲ್ಲಿ ಆಪರ್ಚುನಿಟಿ ಸಿಕ್ತು. ಹೀಗೆ ಏನೋ ಒಬ್ಬರು ಮುಖಾಂತರ ಮೂರ್ತಿ ಸರ್ ಅವ್ರು ಕಾಲ್ ಮಾಡಿದ್ರು, ಈ ಥರ ಮಗ್ಗಿ ಪುಸ್ತಕ ಅಂತ ಚಿತ್ರ ಮಾಡ್ತಾ ಇದ್ದೀವಿ, ಒಂದು ಸರಿ ಬಂದು ಆಡಿಷನ್ ಕೊಟ್ಟೋಗಿ ಅಂತ. ಸೊ ನನ್ನನ್ನು ನೋಡಿ, ಅದೇ ನಾನು ಹೇಳಿದ್ನಲ್ಲ ಸರ್ ಆಗಲೇ, 416 ಮೆಂಬರ್ಸ್ ಆಗೋಗಿದ್ರು. ಎಲ್ಲ ಕ್ಯಾರೆಕ್ಟರ್ಸ್ ಆಗೋಗಿದೆ, ಅವನಿ ಕ್ಯಾರೆಕ್ಟರ್ ಅನ್ನೋ ಮಾತ್ರ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ನಮ್ಮ ನಿರ್ದೇಶಕರು ಅವತ್ತು ನೋಡಿ ಮಾರ ದಿನನೇ ಕಾಲ್ ಮಾಡಿದ್ರು, ಈ ಥರ ಸೆಲೆಕ್ಷನ್ ಆಗಿದೆ ಅಂತ. ಸೊ ಅದು ಒಂದು ಖುಷಿ ಸರ್. ಬರ್ತಾ ಇದೆ, ನೆಕ್ಸ್ಟ್ ಹೇಳ್ತೀವಿ. ಮತ್ತು ಡಿಜಿಟಲ್ ಮಿತ್ರ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಬಯಸ್ತೇನೆ. ನಾನು ಕೃಷ್ಣ ಮಹೇಶ್, ನಿಮಗೆಲ್ಲರಿಗೂ ಗೊತ್ತಿರೋನು. ಈ ಮಗ್ಗಿ ಪುಸ್ತಕ ಆ್ಯಕ್ಚುಲಿ ಈ ಗೆಟಪ್ ಬಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರದ ಗೆಟಪ್ಪು. ನಮ್ಮ ನಿರ್ದೇಶಕರು ಹೇಳಿದ್ರು, ಅಣ್ಣ ನೀವು ಈ ಗೆಟಪ್ಪಲ್ಲೇ ಆಡಿಯೋ ಫಂಕ್ಷನ್ ಇದು ನಮ್ಮ ಈ ಫಂಕ್ಷನ್ಗೆ ಬರೋಣ, ಪ್ರೆಸ್ ಮೀಟ್ಗೆ ಅಂದರು. ಈ ಮಗ್ಗಿ ಪುಸ್ತಕದಲ್ಲಿ ನನ್ನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರು ನನಗೆ ನಮ್ಮ ಹರಿ ಕಾದಂಬರಿ ಬರೆದ್ಮೇಲೆ ಕರೆದ್ಬಿಟ್ಟು, ಅಣ್ಣ ಈಗೊಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಣ್ಣ, ಈ ಕಾದಂಬರಿನ ಮಗ್ಗಿ ಪುಸ್ತಕ ಅಂತ ಟೈಟಲ್ ನೀವೊಂದು ರೋಲ್ ಮಾಡಬೇಕಣ್ಣ ಅಂತ ಹೇಳ್ದೆ. ಕತೆ ಹೇಳಿದ್ಮೇಲೆ ನನಗೂ ಅನಿಸ್ತು, ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿದೆ, ಒಂದು ಪ್ರಯತ್ನ ಪಡ್ಬೋದು. ಯಾಕಂದರೆ ನೆಗೆಟಿವ್ ಅನ್ನೋದಕ್ಕಿಂತ ತುಂಬ ಸಿನಿಮಾ ಸ್ಟಾರ್ಟಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತೀನಿ, ಸ್ಪೇಸ್ ಇತ್ತು ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ, ಕ್ಯಾರಿ ಆದೆ ಈ ಸಿನಿಮಾಗೆ ನಾನು. ಮತ್ತು ಹರಿ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೋ ಆ್ಯಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು. ಅವನು ಒಂದು ಮಾತು, ಆ್ಯಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ದಾಗ ಅವನು ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ. ತುಂಬ ಆರ್ಟಿಸ್ಟು, ರಮಾನಂದ್ ಸರು, ಮೇಡಮ್ಮು ಎಲ್ಲ ಫಿಕ್ಸ್ ಆದಮೇಲೂ ತುಂಬ ಕಡೆ ಹೋದ್ಮೇಲೆ ಅವನಿಗೆ 2-3 ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, 2 ಅಲ್ಲ 3 ಹಾಕ್ತೀನಿ, ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಹರಿ ಕೊಟ್ಟು ಮಾತು ತಪ್ಪದೆ, ಇಲ್ಲ ಸರ್ ಬೇಕಾದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ಅವ್ನು ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಮತ್ತು ಈ ಸಿನಿಮಾದಲ್ಲಿ ಸಾಂಗ್ ನೋಡಿದ್ರಿ ಪ್ರತಿಯೊಬ್ಬರು, ಆ ಸಾಂಗಲ್ಲಿ ನಮ್ಮ DOP ಸರ್ ನಂದಣ್ಣ ಅವ್ರ ಕೈ ಚಳಕ ಎತ್ಕಾಣುತ್ತೆ. ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮಲ್ಲೂ ಅವರ ಕೆಲಸ ಎತ್ಕಾಣುತ್ತೆ. ಮತ್ತು ಈ ಸಿನಿಮಾದಲ್ಲಿ 17 ಸಿಂಗರ್ಸ್ ಹಾಡಿದ್ದಾರೆ, ಅದೊಂಥರ ಖುಷಿ. ಕೀರವಾಣಿ ಸರ್ ಹಾಡಿದ್ದಾರೆ ಅಂತ. ಸರ್ ಅದು ಕ್ಯಾರೆಕ್ಟ್ರು ಹರಿ ನನಗೆ ನರೇಶನ್ ಕೊಟ್ಟ, ಅಣ್ಣ ನಿಮ್ದು ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂದರೆ ಈ ಸಿನಿಮಾಗೂ ಉಂಟಣ ಒಂದು ರೀತಿ ಆರ್ಟ್ ಕಮ್ ಕಮರ್ಷಿಯಲ್, ಅಂದರೆ ಬ್ರಿಡ್ಜ್ ಮೂವಿ ಥರ. ಫಸ್ಟ್ ಶಂಕರ್ನಾಗ್ ಸರ್ ಮಾಡ್ತಿದಾರಲ್ಲ ಮೂವೀಸ್, ಆ ಟೈಪಲ್ಲಿ ಆರ್ಟ್ ಕಮ್ ಕಮರ್ಷಿಯಲ್ ಬ್ರಿಡ್ಜ್ ಮೂವಿ ಥರ ಅಂತ ಹೇಳಿದ್ದ ನನಗೆ. ಮತ್ತು ಆರ್ಟ್ ಅಂದರೆ 4 ಡೈಮೆನ್ಷನ್ ಹೋಗುತ್ತಣ್ಣ. ಒಂದು ಮಕ್ಕಳು ಸ್ಟೋರಿ ಒಂದು ಹೋಗುತ್ತೆ, ಮತ್ತು ಮೇಡಮ್ ಅವ್ರದ್ದೊಂದು ಸ್ಟೋರಿ ಹೋಗುತ್ತೆ, ನನ್ನೊಂದು ಹೋಗುತ್ತೆ. 4 ಆಯಾಮ ಬಂದು ಕೊನೆಗೆ ಒಂದು ಜಾಗದಲ್ಲಿ ಸೇರುತ್ತೆ. ಆ ಪಾತ್ರದಲ್ಲಿ ನನ್ನ ಹೇಳಿದಣ್ಣ ನಿಮ್ಮೊಂಥರ ಕಮರ್ಷಿಯಲ್ ಆಗಿರುತ್ತಣ್ಣ, ಓವರ್ ಆಲ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಟೈಟಲ್ ನಂಬರ್ ನೋಡ್ರಲ್ಲ, ಆ ನಂಬರಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಅದು ನನ್ನಿಂದನೇ ಸ್ಟಾರ್ಟ್ ಆಗುತ್ತೆ, ಕ್ಲೈಮ್ಯಾಕ್ಸಲ್ಲಿ ಎಂಡ್ ಆಗುತ್ತೆ. ಆ ಓವರ್ ಆಲಲ್ಲಿ ನಿಮ್ಮಿಂದ ನಡೆಯೋಂಥ ಕತೆ ಅಣ್ಣ ಅಂತ ಹೇಳ್ದೆ. ಅದು ಚಾಲೆಂಜಿಂಗ್ ಅನಿಸ್ತು. ಮತ್ತು ಕ್ಲೈಮ್ಯಾಕ್ಸಲ್ಲಿ ತುಂಬ ಪ್ರೀ ಕ್ಲೈಮ್ಯಾಕ್ಸಲ್ಲಿ ತುಂಬ ಸ್ಪೇಸ್ ಇದೆ ಆ್ಯಕ್ಟ್ ಮಾಡೋಕ್ಕೆ ನನಗೆ. ಅವ್ನು ಹೇಳಿದಾಗ ಆ ಸ್ಟೋರಿನೂ ಚೆನ್ನಾಗಿತ್ತು, ಅವ್ನು ಪ್ರತಿಯೊಂದು ಯಾಕೆ ಕಾದಂಬರಿ ಓದಿದ್ದೆ, ಅವ್ನು ಹೇಳಿದಾಗ ಪ್ರತಿಯೊಂದೂ ಮಾಡ್ಬೋದು ಅಂತ ಒಪ್ಕೊಂಡಿದ್ದಾನೆ. ಈಗ ಅಣ್ಣ ಇಲ್ಲ, ಯಾವ ಪಾತ್ರ ಕೊಟ್ಟರು ಮಾಡೋಣ ಅಂತ, ಕಲಾವಿದ ಯಾವುದೇ ಪಾತ್ರ ಬಂದು ಚಾಲೆಂಜಾಗಿ ಸ್ವೀಕರಿಸೋಣ, ಮಾಡ್ಬೋದು ಅಂತ ಆಸೆ ಇದೆ ಅಣ್ಣ. ನಿಮ್ಗೆ ಸಿನಿಮಾದಲ್ಲಿ ನಿಮಗೆ ಪ್ರತಿ ಹಂತದಲ್ಲಿ ನಮಗೆ ಕ್ಯೂರಿಯಾಸಿಟಿ ಹುಡ್ತಾ ಇರುತ್ತೆ. ಸಿನಿಮಾ ಇಂಟರ್ವಲ್ ಬಳಸ್ಕೆ ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸೆಕೆಂಡ್ ಹಾಫಲ್ಲೂ ಅಷ್ಟೇ, ಮುಂದೆ ಏನಾಗುತ್ತೆ, ಹುಡುಗಿ ಏನು ಮಾಡ್ತಾಳೆ. ಮತ್ತು ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಈ ಸಿನಿಮಾದ ಮೊಬೈಲಿಂದ ಪ್ಲಸ್ಸು ಮೈನಸ್ ಎರಡೂ ಇದೆ. ಪ್ಲಸ್ಸಲ್ಲಿ ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗುತ್ತೆ ಎರಡೂ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಈ ಒಂದು ಮೊಬೈಲ್ಗೋಸ್ಕರ ಫ್ಯಾಮಿಲಿ ಹಿಂಗೆ ಕಷ್ಟಪಡೋದು ಅಂತ ತೋರಿಸ್ತಾರಲ್ಲ, ಅದು ತುಂಬ ನಾಟುತ್ತೆ ಮನಸ್ಸಿಗೆ. ಅಂದರೆ ಈ ಕನೆಕ್ಟಿವಿಟಿ ಹೆಂಗಿದೆ ಅಂದರೆ, ಈಗ ಈ ಸಿನಿಮಾ ನೋಡಿದ್ರಣ, ಈಗ ಕೆಲವ್ರಿಗೆ ಸಿನಿಮಾ ನೋಡಿದಾಗ ಅನಿಸುತ್ತೆ ಎಲ್ಲರೂ ಕನೆಕ್ಟ್ ಆಗುತ್ತೆ ನೋಡಿದವ್ರಿಗೆ. ಅಂದರೆ ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತಲ್ಲ ಕೆಲವರು ಸಮಸ್ಯೆಗಳು, ಅವ್ರಿಗೆ ಅನಿಸುತ್ತೆ ಓ ನನ್ನ ಲೈಫಲ್ಲಿ ಆಗಿತ್ತು ಅಂತ. ಆ ಪ್ರತಿಯೊಂದು ಅನಿಸುತ್ತೆ ಈ ಸಿನಿಮಾ ಪ್ರತಿಯೊಬ್ಬರು ಕನೆಕ್ಟ್ ಆಗೇ ಆಗ್ತಾರೆ ಈ ಸಿನಿಮಾಗೆ. ಕಾರಣ ಅಲ್ಲ, ತುಂಬ ಜನ ಅವ್ರವ್ರು ಬ್ಯುಸಿ ಇದ್ದಾರೆ. ಡೈರೆಕ್ಟ್ ಎಲ್ಲರಿಗೂ ಅಪ್ರೋಚ್ ಮಾಡಿದ್ದೀವಿ, ಫ್ರೀ ಇರೋರು ಬಂದಿದ್ದಾರೆ. ಹಾಂ ಅಣ್ಣ, ಈಗ ಹರಿ ನಂಗೆ ಯಾವಾಗಲೂ ಹೇಳ್ತಾ ಇರೋರು, ನಮ್ಮ ನಮಖರ ಮಾಡಿದಾಗೂ ಕೆಲವೊಂದ್ಸಲಿ ನಾವು ಆ್ಯಕ್ಟ್ ಮಾಡಬೇಕು ಕೆಲವೊಂದು ವಿಷಯ ಹೇಳ್ತಿದ್ದೆ. ಅವ್ನು ಹೇಳೋರು ಅಣ್ಣ ಇಲ್ಲ ನಾನು ನೀವೇನೋ ಡೈರೆಕ್ಷನ್ ಅಟ್ಲೀಸ್ಟ್ ನಿಮ್ಗೆ ಇದ್ದಿದೆ ಅಂದಾಗ ಈ ಸಿನಿಮಾ ಬಂದು ಒಪ್ಕೊಂಡಾಗ ಹೇಳ್ದ ಅಣ್ಣ ನೀವು ಆ್ಯಕ್ಟಿಂಗ್ ಡೈರೆಕ್ಷನ್ ವರ್ಕ್ ಮಾಡೋ ಅಂದಾಗ ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದೆ, ಇಡೀ ಸಿನಿಮಾ ವರ್ಕ್ ಮಾಡಿದೆ. ಇಲ್ಲ ನೋಡೋಣ, ಆ ಥರ ಏನಿಲ್ಲ, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ. ಈಗ ನಮಗೂ ಸಿನಿಮಾ ಬಗ್ಗೆ ಗೊತ್ತಿದ್ರು ಇನ್ನೂ ಗೊತ್ತಾಗುತ್ತಲ್ಲ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ ವರ್ಕ್ ಮಾಡಿದ್ದು. ಡಿಜಿಟಲ್ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ನಾನು ಮೊದಲಿಗೆ ಹರಿ ಸರ್ಗೆ ಥ್ಯಾಂಕ್ ಯು. ನನ್ನನ್ನು ನಂಬಿ
ನನ್ನ ಹತ್ರ ಈ ಥರ ಒಂದು ಪಾತ್ರ ಮಾಡಿಸ್ಬೋದು ಅಂತ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದ ಹೀರೋ ರಂಜನ್ ಏನು ಆ್ಯಕ್ಟ್ ಮಾಡಿದ್ರು ಅವ್ರ ತಂದೆ ರೋಲ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ. ಚಿಕ್ಕ ವಯಸ್ಸಿಗೆ ತಂದೆ ರೋಲ್ ಪ್ರಮೋಷನ್ ಸಿಕ್ಕಿದೆ ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ, ಈ ಥರ ಒಂದು ಪಾತ್ರ ನನ್ನ ಕೈಲಿ ಮಾಡಿಸ್ಬೋದು ಅಂತ ಯೋಚನೆ ಮಾಡಿದ್ದಕ್ಕೆ. ಯಾಕೆಂತಂದ್ರೆ ನನಗೆ ಆ್ಯಕ್ಚುಲಿ ಫಸ್ಟ್ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಡಾಕ್ಟ್ರು ಅಂತ ಅಂದಾಗ ಆ್ಯಕ್ಚುಲಿ ಈ ಸಿನಿಮಾ ಡಾಕ್ಟ್ರ್ ರೋಲ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ನಾನೇ ಮೊನ್ನೆ ಯಾರೋ ಇಲ್ಲಿ ಹೇಳ್ತೇನೆ, ನಾನೇ ಕಳ್ಳ ಇದ್ದೀನಿ, ನಾನು ಹೆಂಗೆ ಸರ್ ಡಾಕ್ಟರ್ ಆಗ್ತೀನಿ ಅಂತ. ನಾನಿಲ್ಲ ಆಫೀಸಿಗೆ ಕರೆದು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಅವ್ರೊಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ರು. ಸಂಪೂರ್ಣ ಇಡೀ ಸಿನಿಮಾ ಹೆಂಗೆ ಮಾಡ್ತೀನಿ, ಹೆಂಗೆ ತೆಗಿತೀನಿ, ಹೆಂಗೆ ಎಡಿಟ್ ಮಾಡ್ತೀನಿ, ಹೆಂಗೆ ರಿಲೀಸ್ ಮಾಡ್ತೀನಿ ಅಲ್ವಾ ಸರ್, ತೋರಿಸಿದ್ರು ನಂಗೆ ಸಂಪೂರ್ಣ ತೋರಿಸಿದ್ರು. ಆ್ಯಕ್ಚುಲಿ ಇಡೀ ಸಿನಿಮಾ ಒಂದು ಬಂಚ್ ಏನಿತ್ತು ಸಿನಿಮಾನ ಸಂಪೂರ್ಣ ಹೇಳಿದರು. ಐ ಥಿಂಕ್ ನಾವೆಲ್ಲ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನಂಗೆ ಅನ್ಸುತ್ತೆ ಹರಿ ಸರ್ ನೋಡಿದಾಗ ದಿಸ್ ಒನ್ ಮ್ಯಾನ್ ಶೋ ಅಂತ ಅನಿಸ್ತಿರುತ್ತೆ ಯಾವಾಗಲೂ ಅವ್ರು ನೋಡಿದಾಗ. ಈ ಸಿನಿಮಾಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ಥಿಂಕ್ ಅದು ಅವಶ್ಯಕತೆ ಇಲ್ಲ ಕಷ್ಟಪಟ್ಟಿದ್ದು ಹೇಳೋದು, ಆದರೂ ಹೇಳಬೇಕು ಅಂತ ಯಾಕೆ ಹೇಳಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ಒಬ್ಬ ನಿರ್ದೇಶಕರಾಗಿ ಈ ಸಿನಿಮಾದ ಪ್ರಮೋಷನ್ ಮಾಡ್ತಾರೆ. ಅವರೇ ಮೈಸೂರು ಇದಾದಾಗ ಮೊನ್ನೆ ಆದಾಗ ಅವರೇ ಹಿಂದ್ಗಡೆ ಸಿನಿಮಾದ ಬ್ಯಾನರ್ ಕಟ್ಕೊಂಡು ಇಡೀ ಮೈಸೂರು ಜಾಗ ಸಂಪೂರ್ಣ ಅವರೇ ಓಡಾಡಿರ್ತಾರೆ. ಐ ಥಿಂಕ್ ಡೋಂಟ್ ವರಿ ಸರ್, ಆ್ಯಕ್ಚುಲಿ ನಾನು ಈ ಸಿನಿಮಾದಿಂದ ನಿಮ್ಗೆ ತುಂಬ ಒಳ್ಳೇದಾಗುತ್ತೆ. ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದೀರಿ, ನಾನೊಂದಷ್ಟೆಲ್ಲ ಸಿನಿಮಾದ ನೋಡಿದ್ದೀನಿ. ಖಂಡಿತ ಡೋಂಟ್ ವರಿ, ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ನಂಗೆ ಭಾಳ ನಂಬಿಕೆ ಇದೆ. ತುಂಬ ಲೈಫಿಗೆ ತುಂಬ ಕನೆಕ್ಟ್ ಆಗಿರೋ ಥರ ಪಾತ್ರಗಳನ್ನ ಕೊಟ್ಟು, ಅಂದರೆ ಪಾತ್ರಗಳಿದೆ ಸಿನಿಮಾದೊಳಗಡೆ, ಪ್ರತಿಯೊಬ್ಬ ಆಡಿಯನ್ಸ್ಗೂ ಕನೆಕ್ಟ್ ಆಗಿದೆ. ನಾನು ಹೇಳಿದ್ದೀನಿ ಈ ಸಿನಿಮಾದ ಸಾಂಗು ನಾನು ಐ ಥಿಂಕ್ ಮೋಸ್ಟ್ಲಿ ನಮ್ಮ ತಂದೆ ತಾಯಿಗೆ ಯಾವುದೋ ಸಿನಿಮಾ ಸಾಂಗು ಈ ಥರದ್ದು ಡೆಡಿಕೇಟ್ ಮಾಡಿರಲ್ಲ. ಈ ಸಿನಿಮಾದ ಹಾಡು ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ ಸರ್ ಈ ಥರದೊಂದು ಸಾಂಗು ಅಂತ ಹೇಳಿದ್ದೆ ನಾನು. ಸೊ ಐ ಥಿಂಕ್ ಸಿನಿಮಾ 13ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ಯತಿರಾಜ್ ಸರ್ಗೆ, ನಿರ್ಮಾಪಕರಿಗೆ, ಹಾಗೆ ನಂದಣ್ಣ ನಂಗೆ ಭಾಳ ವರ್ಷ ಸ್ನೇಹಿತರು, ಕ್ಯಾಮ್ರಾಮನ್ನು, ಇವರೆಲ್ಲ ಸೇರಿ ನಂಬಿಕೆ ಇಟ್ಟು ಈ ಥರದೊಂದು ಪಾತ್ರ ನನ್ನ ಕೈಲಿ ಮಾಡಿಸಿ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನನ್ನ ಹೆಸರು ಚಿನ್ನಸ್ವಾಮಿ ಯತಿರಾಜ್ ಅಂತ. ಐ ಆಮ್ ಬೇಸಿಕಲಿ ಟೆಕ್ನಿಕಲ್ ಗ್ರ್ಯಾಜುಯೇಟು. ಇದು ಮೊದಲನೇ ಸಿನಿಮಾ ನಂದು. ಇನ್ನೊಂದು ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ತುಂಬ ಕಷ್ಟಪಟ್ಟೆ ಬೆಳೆದಿರೋದು. ನಾನು ಚಿಕ್ಕ ವಯಸ್ಸಲ್ಲಿ ರ್ಯಾಂಕ್ ಸ್ಟೂಡೆಂಟ್. ನಾನು PUC ಆದಮೇಲೆ ನಾನು ಓದೋದು ಬೇಡ ಅಂತ ಹೇಳ್ಬಿಟ್ಟು, ಇವನ್ ದೋ ಐ ಆಮ್ ಅ ಗ್ರ್ಯಾಜುಯೇಟ್ಸ್, ಇದು ಡಿಸ್ಟಿಂಕ್ಷನಲ್ಲಿ ಬಂದಿದ್ರು ಕೂಡ ನಾನು ಓದಲ್ಲ ಅಂದ್ಬಿಟ್ಟು ಮನೆ ಕೂತ್ಕೊಂಡ್ಬಿಟ್ಟಿದ್ದೆ PUC ಬರೆದಾದ್ಮೇಲೆ. ಅವಾಗ ಏನಾಯಿತು, ಮೆಡಿಕಲ್ ಮಾಡಬೇಕು ಅಂತ ತುಂಬ ಇಷ್ಟ ಆಗಿತ್ತು. ಆಮೇಲೆ ನಮ್ಮ ತಂದೆ ಇಟ್ಕೊಂಡು ಏನಕ್ಕೂ ಹಿಂಗೆಲ್ಲ ಮಾಡ್ತಿದ್ಯಾ, ಓದು ಅಂದ್ಬಿಟ್ಟು ಆಮೇಲೆ ಇಂಜಿನಿಯರಿಂಗು ಕಾಲೇಜ್ ಸೀಟೇ ಸಿಕ್ತು ನನಗೆ. ಕಾಲೇಜ್ ಸೀಟ್ ಸಿಕ್ಕಿದ ತಕ್ಷಣ ಓದೆ. ತುಂಬ ಕಷ್ಟ ಇತ್ತು ನಮಗೆ. ಧೋಬಿ ಆರ್ ಮಿಡ್ಲ್ ಕ್ಲಾಸ್, ತುಂಬ ಕಷ್ಟದಲ್ಲೇ ಬೆಳೆದಿದ್ದೆ. ಈ ಸಿನಿಮಾದಲ್ಲಿ ನೋಡಿದ್ರೆ ನನ್ನ ಕಥೆನೇ ಇದೆ. ದಟ್ಸ್ ವೈ ಐ ಆಸ್ ಹರಿವಾಸರಂ ಟು ಕನ್ವರ್ಟ್ ದಿಸ್ ಕಾದಂಬರಿ ಇಂಟು ಅ ಸಿನಿಮ್ಯಾಟಿಕ್. ಇದರಲ್ಲಿ ಎಲ್ಲರಿಗೂ ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕಕ್ಕೆ ಬರುತ್ತೆ. ಆ್ಯಂಡ್ ನೀವೆಲ್ಲ ತುಂಬ ಸಂತೋಷ ಪಡ್ತೀರಾ. ಸಿನಿಮಾ ನೋಡಿ, ಇದು ಮೊದಲೇ ಸಿನಿಮಾ, ಇದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ. ಪ್ಲೀಸ್, ಇಟ್ಸ್ ಅ ಮ್ಯೂಸಿಕಲ್ ಜರ್ನಿ. ಇದು 15 ಸಿಂಗರ್ಸ್ ಸರ್, ದೊಡ್ಡ ಮ್ಯೂಸಿಕ್ ಸಿಂಗರ್ಸ್ ಆಡಿದ್ದಾರೆ. ಸೊ ಐ ಹ್ಯಾವ್ ಜಸ್ಟ್ ಗಿವನ್ ಅ ಸ್ಮಾಲ್ ವಾಯ್ಸ್ ಸರ್, ಅಷ್ಟೇ ಸರ್. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ದೊಡ್ಡ ಕಷ್ಟ ಸರ್. ಆ್ಯಕ್ಚುಲಿ ನೀವು ಎಲ್ಲರೂ ಒಂದು ಅಪ್ಪನ ಸಾಂಗ್ ನೋಡಿದ್ದೀರಿ. ಚೌಕ ಮೂವಿದಲ್ಲಿ ಆಲ್ಮೋಸ್ಟ್ ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಸಾಂಗ್ ಸರ್. ಅಪ್ಪ ಐ ಲವ್ ಯು ಪಾ. ಸೊ ಕ್ರಿಯೇಟಿಂಗ್ ದಿಸ್ ಅಪ್ಪ ಸಾಂಗ್ ವಾಸ್ ರಿಯಲಿ ಚಾಲೆಂಜಿಂಗ್ ಸರ್. ಕರೆಕ್ಷನ್ ಮೇಲೆ ಕರೆಕ್ಷನ್. ಆಮೇಲೆ ಶರಣು ಗಜನಗಡೆ ಅವ್ರು ಬಂದು ಲಿರಿಕ್ಸ್ ಬರ್ದು, ನಾನು ಟ್ಯೂನ್ ಫೈನಲ್ ಮಾಡಾದ್ಮೇಲೆ ಲಿರಿಕ್ಸ್ ಬರೆದ್ರು, ಅದಾದ್ಮೇಲೆ ತಿರ್ಗಾ ಕರೆಕ್ಷನ್. ಬಟ್ ಆಫ್ಟರ್ ದ್ಯಾಟ್ ಇನ್ ದ ಎಂಡ್ ಒಂದು ಟ್ಯೂನ್ ಉತ್ತು. ಸೊ ದಟ್ ಜರ್ನಿ ಕಂಟಿನ್ಯೂಡ್. ಸೊ ದೇರ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಬಿಹೈಂಡ್ ದಿಸ್ ಮ್ಯೂಸಿಕ್. ಮೊಬೈಲ್ ಸಾಂಗ್ ಸರ್. ಸೊ ಈಗಿನ ಜನ್ರೇಷನ್ ಮೊಬೈಲಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ ಸರ್. ಬಟ್ ಕೆಟ್ಟದಕ್ಕೆ ಜಾಸ್ತಿ ಒಲವು ಆಗ್ತಿದೆ ಸರ್. ಸೊ ಅಂಥದ್ರಲ್ಲಿ ಈ ಮೊಬೈಲ್ ಸಾಂಗಲ್ಲಿ ದೇಸ್ ಕೈಂಡ್ ಆಫ್ ಚಾಲೆಂಜಿಂಗ್ ಆಲ್ಸೋ ಸರ್. ಯೂಶಲಿ ಸಾಂಗಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ಲೈಕ್ ಜಿಂಗ್ ಚಿಕ್ ಚಿಕ್ ಜಿಂಗ್ 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 ಇಲ್ಲ ಟಕ್ ಇರುತ್ತೆ. ಬಟ್ ಇದರಲ್ಲಿ 3 ವೇರಿಯೇಷನ್ಸ್ ಇದೆ. ಸೊ ಲಿರಿಕ್ಸ್ ಪ್ಯಾಟರ್ನ್ ಒಂದು ಹೋದರೆ, ರಿದಮ್ ಪ್ಯಾಟರ್ನ್ ಒಂದು ಹೋಗುತ್ತೆ, ಮ್ಯೂಸಿಕ್ ಶಿಫ್ಟ್ ಒಂದು ಪ್ಯಾಟರ್ನ್ ಹೋಗುತ್ತೆ. ಸೊ ಇದರಲ್ಲಿ 4 ಜನ ಸಿಂಗರ್ಸು ಆಡಿದ್ದಾರೆ. ಸೊ ಇಟ್ಸ್ ಕೈಂಡ್ ಆಫ್ ಚಾಲೆಂಜಿಂಗ್ ದ ಎಂಡ್. ಎಸ್, ಒಂದು ಸಾಂಗ್ ಕ್ರಿಯೇಟ್ ಆಗಿದೆ. ಸೊ ಇದು ನನ್ನ ಮೊದಲನೇ ಸಿನಿಮಾ ಸರ್, ಆ್ಯಸ್ ಎ ಡೆಬ್ಯೂ ಮೂವಿ. ನಾನು 15 years ಹಂಸಲೇಖ ಸರ್ ಜೊತೆ ವರ್ಕ್ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ದಟ್ 2 years ನಾನು ಏರಮನ್ ಜೊತೆ ವರ್ಕ್ ಮಾಡಿ. ಸೊ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ. ಯಾವ ಮಗ್ಗಿ ಕೇಳ್ತಾರೋ ಅನ್ನೋದು ಮ್ಯಾಥಮೆಟಿಕ್ಸ್ ಟೀಚರ್ ಬಂದಾಗ ಎಲ್ಲರೂ ಹೆದರ್ಕೊಂಡು ಹೆಂಗೆ ನಿಂತ್ಕೊಳ್ತೀವಿ. ಹೇಳಲಿಲ್ಲ ಅಂದರೆ ಕೈಗೆ ಗಣ್ಣಿಗೆ ಬೀಳುತ್ತೆ ಏಟು, ಅದು ಜ್ಞಾಪಕ ಬರುತ್ತೆ. ಓವರಾಲ್ ಸಿನಿಮಾ ನೋಡಿದ ಮೇಲೆ ನಮಗೆ
ಎರಡು ವಿಷಯ ಕನೆಕ್ಟ್ ಆಗತ್ತೆ. ಒಂದು ತಾಯಿದು ಸೆಂಟಿಮೆಂಟ್ ಏನಿದೆ ಅದು ಕಣ್ಣು ಒದ್ದೆ ಆಗತ್ತೆ. ಅದೇ ಥರ ತಂದೆ ಯಾರಿಗಿಲ್ವೋ ಅವರೆಲ್ಲ ತುಂಬ ಮಿಸ್ ಮಾಡ್ಕೊತಾರೆ. ಅದೇ ಥರ ತಂದೆ ಇರೋರ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ. ಈ ಎರಡು ವಿಷಯ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಡೈರೆಕ್ಟ್ರು ತುಂಬ ನರೇಷನ್ ಮಾಡೋದ್ರಲ್ಲಿ ಮತ್ತು ಅವರು ಕತೆ ಹೇಳೋ ವಿಷಯಗಳು ತುಂಬ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಒಂದು ಎಡಿಟಿಂಗ್ ಅಂದಾಗ ಎಲ್ಲರೂ ಸಿನಿಮಾ ಆದಮೇಲೆ ಶೂಟ್ ಆದಮೇಲೆ ಈ ಥರ ಒಂದು ಶೂಟ್ ಮಾಡಿದ್ವಿ, ಒಂದು ವಾರದಲ್ಲಿ ಎಡಿಟಿಂಗ್ ಬರುತ್ತೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ ಅವಾಗ ಪ್ಲ್ಯಾನ್ ಆಗುತ್ತೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಸಿನಿಮಾಸು ಇದು ನನ್ನ 10ನೇ ಸಿನಿಮಾ ಸೆನ್ಸಾರ್ ಆಗಿರೋದು. ಸೊ ಇದು ಹರಿಸಾರ್ ಏನು ಅಂತಂದರೆ ಡೇ 1ಇಂದನೇ ಯಾವ ಥರ ಕತೆ ನರೇಟ್ ಮಾಡ್ತಾರಲ್ಲ ಅದೇ ಥರ ಒಂದಷ್ಟು ವಿಷಯಗಳು ತಂದು ಟೇಬಲ್ ಮೇಲೆ ಇಡ್ತಾರೆ. ಆ ಜರ್ನಿ ಏನು ಅಂದರೆ ಬಿಗಿನಿಂಗಿಂದನೂ ಅವರು ಸೀನ್ಗಳಾಗ್ಬೋದು, ಪ್ರತಿಯೊಂದು ಸೀನ್ 1ಇಂದ ಸೀನ್ ಎಂಡ್ವರೆಗೂ ಕ್ಲೈಮ್ಯಾಕ್ಸ್ವರೆಗೂ ಅವ್ರ ಎಕ್ಸ್ಪ್ಲನೇಷನ್ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇಷ್ಟು ವರ್ಷ ಜರ್ನಿಯಲ್ಲಿ ನಾನು ಒಂದು 17 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಈ ಜರ್ನಿಯಲ್ಲಿ ಏಕೈಕ ವ್ಯಕ್ತಿ ಅಂತಂದರೆ ಅಂದರೆ ಬಿಫೋರ್ ಶೂಟ್ ಒಬ್ಬ ಎಡಿಟ್ರಿಗೆ ಕರೆದು ನರೇಟ್ ಮಾಡಿರೋದು ನನಗೆ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಹರಿ ಸಾರು. ಬಿಕಾಸ್ ಅವ್ರದ್ದು ಅಷ್ಟೇ ಪ್ಯಾಷನೇಟ್ ಆಗಿರುತ್ತೆ ಪ್ರತಿಯೊಂದು ಟೆಕ್ನಿಕಲ್ ವರ್ಕು. ಅದೇ ಥರ ಒಂದಷ್ಟು ಕತೆಗಳು ತುಂಬ ವಿಷಯಗಳು ಹೇಳ್ತಾರೆ. ಅಂದರೆ ತುಂಬ ಇಂಟರ್ಕಟ್ಸು ಒಬ್ಬ ಎಡಿಟರ್ಗೆ ತುಂಬ ಚಾಲೆಂಜಿಂಗ್ ಆಗಿ ಫ್ರೀಡಮ್ ಆಗಿ ನಿಮಗೆ ಏನು ಕ್ರಿಯೇಟಿವಿಟಿ ತೋರಿಸ್ಬೋದು ಅಂತ ಹೇಳ್ತಾರಲ್ಲ ಅಷ್ಟು ವಿಷಯಗಳು ಅವ್ರ ಸಿನಿಮಾದಲ್ಲಿರುತ್ತೆ. ಸೊ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾ ಎಡಿಟ್ ಮಾಡಿರೋದಲ್ಲಿ. ಕಂಪ್ಲೀಟ್ ಸಿನಿಮಾ ನಮ್ಮ ಬುಲ್ರಾಕ್ ಸ್ಟುಡಿಯೋಸ್ ಅಂತ ಅದರಲ್ಲೇ ಎಲ್ಲ ಆಗಿದೆ. DIA ದೀಪಕ್ ರಾಜು ಅಂತ ಮಾಡಿದ್ದಾರೆ. ಅದೇ ಥರ VFX ನವೀನ್ ಮತ್ತು ಸಂಗಮೇಶ್ ಮತ್ತು ಸಿನಿಕಟ್ಸ್ ಏನಿದ್ದಾರೆ ಅದೆಲ್ಲ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಶಿಷ್ಯ ಪ್ರೇಮ್ ಕುಮಾರ್ ಅಂತ ಅಸಿಸ್ಟೆಂಟ್ ಎಡಿಟರ್, ಅವರು ತುಂಬ ಸಪೋರ್ಟಿವ್ ಆಗಿ ನಮಗಿದ್ದಾರೆ. ಸೊ ಇಲ್ಲಿವರೆಗೂ ಒಂದು ಸಿನಿಮಾ ಬಂದಿದೆ. ಅವರು ತುಂಬ ಕಷ್ಟ ಬಿದ್ದು ಡೈರೆಕ್ಷನ್ ಅಲ್ಲದೆ ಒಂದಷ್ಟು ಇನ್ವೆಸ್ಟು ಮಾಡಿ ತುಂಬ ಪ್ಯಾಷನೇಟಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಹೊಸ ಕಂಟೆಂಟ್ಗೆ ಒಬ್ಬ ಹೊಸ ನಿರ್ದೇಶಕನಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲಾಗಿ ಹೇಳಬೇಕಂದ್ರೆ ಇಲ್ಲಿ ಮಗ್ಗಿ ಪುಸ್ತಕ ಲೆಕ್ಕಾಚಾರ ಇಟ್ಕೊಂಡೇ ಮಾಡಬೇಕಂತ ನನಗೆ ನಿರ್ದೇಶಕರು ಹೇಳ್ಬಿಟ್ರು. ಫಸ್ಟ್ ಯಾವುದಾದ್ರು ಶೂಟ್ ಮಾಡಬೇಕು, ಹೇಗೆ ಶೂಟ್ ಮಾಡಬೇಕು ಅಂತ ಅಂದಾಗ ಒಂದು ಸ್ಮಾಲ್ ಬಡ್ಜೆಟ್ ಅಂತ ಅಂದ್ಕೊಂಡು ಹೋಗ್ತಾ ಅದು ದೊಡ್ಡ ಬಡ್ಜೆಟ್ ಆಗುವವರು ಚೇಂಜಲ್ಲಿ ಬಂದ್ಬಿಡ್ತು. ಒಂದು ಸ್ಮಾಲ್ ಯಾವುದೋ ಒಂದು ಕ್ಯಾಮ್ರಾ ತಗೊಂಡು ಯೂಸ್ ಮಾಡೋಣ ಅಂತ, ಬೇಡ ಸರ್ ಇದು ಅದೇ ಬಡ್ಜೆಟಲ್ಲಿ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡೋಣ ಅಂದಾಗ ಅದು ಸಹಕಾರ ಮಾಡಿಕೊಡಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಯತಿರಾಜರು ಅವರಿಬ್ಬರು ಹತ್ರನೂ ಲೆಕ್ಕಾಚಾರ ಹಾಕಿ ಇದಿಷ್ಟು ಬರುತ್ತೆ ಬಡ್ಜೆಟ್ ಅಂತ ಹೇಳಿದಾಗಲೇ ಓಕೆ ಮಾಡೋಣ ಶೂಟ್ ಮಾಡೋಣ ಅಂದಕ್ಕೆ ಆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದು ಅಂದರೆ ಹ್ಯಾರಿ Alexa XT-W. ಅದ್ರ ತಕ್ಕಂತೆ ನಾಲ್ಕು ಕ್ಯಾಮ್ರಾ ಹೋಗ್ತಾ ಲೆಕ್ಕಾಚಾರ ಬಿಟ್ಟು ಈ ಪ್ರೊಡಕ್ಷನ್ಗೆ ಯಾವುದೇ ರೀತಿಲೂ ತೊಂದರೆ ಆಗದಂಗೆ ಈ ಕ್ವಾಲಿಟಿ ವೈಸಲ್ಲಿ ತುಂಬ ಗ್ರ್ಯಾಂಡಾಗೆ ಬರಬೇಕಂತ ಹೋಗ್ತಾ ತುಂಬ ಹೈ ಬಡ್ಜೆಟ್ ಆಗೋಯ್ತು. ಆದರೆ ಲೆಕ್ಕಾಚಾರ ಇಟ್ಟು ಲಿಮಿಟೆಡ್. ಸೊ ಲೈಟ್ಸಲ್ಲಿ ಎಂಬುದೇ ಸ್ವಲ್ಪ ಲೈಟೆಲ್ಲ ಕಮ್ಮಿ ಮಾಡಿಕೊಂಡು ಶೂಟ್ ಮಾಡಿದೆ. 4 ಕ್ಯಾಮ್ರಾ, ಡ್ರೋನು, ಹಾಗೆ ಗಿಂಬಲ್, ಸೊ ಸುಮಾರು 4-5 ಕ್ಯಾಮ್ರಾ ತಗೊಂಡು ಶೂಟ್ ಮಾಡಿದ್ದೀನಿ. ಸೊ ಟೆಕ್ನಿಕಲಿ ಏನೇ ಆಗಲಿ ಎಕ್ವಿಪ್ಮೆಂಟ್ಸ್ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಹಾಗೆ ಸಿನಿಮಾ ಒಂದು ನೋಡಿದ್ದೀರ ಸಾಂಗ್ಗಳು, ಈ ರಿಚ್ನೆಸ್ ಬರೋಕ್ಕೆ ಕಾರಣ ನಿರ್ದೇಶಕರು. ಅವರ ಜೊತೆ ಹೊಸದಾಗಿ ಮಾಡಿದ್ದಾರೆ ಅಂತ ಅವ್ರ ಜೊತೆ ನನಗೂ ಅವ್ರಿಗೂ ಒಂದು 10 ವರ್ಷದಿಂದ ಫ್ರೆಂಡ್ಶಿಪ್ ಇದೆ. ನಮಕರಮಲ್ಲಿ ಅವ್ರು ಬಂದು ಅಸೋಸಿಯೇಟಾಗಿ ಮಾಡಬೇಕಾದ್ರೆ ಅವಾಗ ನೀವೇ DOP ಅಂತ ಅವತ್ತು ಹೇಳಿದ್ದು. ಅವ್ರ ಮಾತು ತಂಗತಿ ಈ ಸಿನಿಮಾ ನನಗೆ ಕೊಟ್ಟು ಸಿನಿಮಾ ಹೊರಗೆ ತೆಗಿದ್ದಾರೆ. ಅವರು ಹೊಸರು ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಅವರು ಸಿಕ್ಕಾಪಟ್ಟೆ ಹೋಮ್ ವರ್ಕ್ ಮಾಡ್ಕೊ ಬಂದಿದ್ದಾರೆ. ಸಿನಿಮಾ ಕತೆ ಹೇಳಬೇಕೇ ತುಂಬ ಇಷ್ಟ ಆಗೋಯಿತು. ಆಗ ಯಾರ ಆರ್ಟಿಸ್ಟ್ ಅಂದಾಗ ನಮ್ಮ ಇವರು ರಕ್ಷಾ ಅವ್ರು ಬಂದರು, ನಾವು ಜಾನ್ವಿ, ರಂಜನ್ನು, ಸುಮಾರು ಒಳ್ಳೊಳ್ಳೆ ನುರಿತರ ಕಲಾವಿದಿರ್ತಾರೆ. ಹೊಸಬ್ರು ಅಂತ ಕಾಣ್ತಾ ಇರ್ಬೋದು ಅಷ್ಟೇ, ನಿಮಗೆ ನುರಿತರ ಕಲಾವಿದರ ಥರ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಮಹೇಶನ ಒಂದು ಡಿಫ್ರೆಂಟ್ ಇದರಲ್ಲಿ ಕ್ಯಾರೆಕ್ಟರ್ ಇದೆ, ಅದಂತೂ ಒಪ್ಕೊಂಡು ಅವರು ಇವ್ರು ಇಷ್ಟ ಆಗ್ತಾರೆ ಅಂತ ನಾನು ಹೇಳ್ತೀನಿ. ರಮಾನಂದ್ ಇದಕ್ಕೊಂದು ಹೈಲೈಟ್ ಅಂದರೆ ರಮಾನಂದ್ ಸರ್. ರಮಾನಂದ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಿದ್ರು ಇನ್ನು ಸಿನಿಮಾ ನೋಡ್ಬಿಟ್ಟು ಮಾತಾಡಬೇಕು, ಅದೆಲ್ಲ ನೀವು ನೋಡಿ ಸಹಕರಿಸಿ.
ಸಿನಿಮಾ ನೋಡೋಕ್ಕೆ ಸಹಕರಿಸಿ ನೀವೆಲ್ಲ ಹೆಲ್ಪ್ ಮಾಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಲ್ಮೋಸ್ಟ್ ಒಂದು 60-70 ಡೇಸ್ 80 ಡೇಸ್ ಹತ್ತಿರ ಬಂತು. ಅದು ಶೂಟ್ ಮಾಡಿ ಎಲ್ಲೆಲ್ಲಿ ಹೆಂಗೆ ಶೂಟ್ ಮಾಡಿದ್ವಿ ನಂಬರ್ ಆಫ್ ಡೇಸೇ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಡೈರೆಕ್ಟ್ರಿಗೆ ಲೆಕ್ಕಾಚಾರ ಗೊತ್ತಿದೆ ಅದು ಕರೆಕ್ಟಾಗಿ. 80 ಡೇಸ್ವರೆಗೂ ಸತತವಾಗಿ ಮೈಸೂರು, ಗುಂಡ್ಲುಪೇಟೆ, ನಂಜನಗೂಡು, ಮಂಗಳೂರು ಲೊಕೇಶನ್ ಅವ್ರು ಹೇಳ್ದಂಗೆ 4 ಡೈಮೆನ್ಷನಲ್ಲಿ ನಡೆಯುವಂಥ ಕತೆಗೆ 4 ಡೈಮೆನ್ಷನಲ್ಲಿ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಲೈಟಿಂಗ್ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡು ಮಾಡಬೇಕಂದ್ರೆ ಅದು ಇಷ್ಟೇ ಚಾಲೆಂಜಿಂಗ್ ವರ್ಕ್ ಅಂತ. ಆ ಚಾಲೆಂಜಿಂಗ್ ವರ್ಕ್ ಕೊಟ್ಟಿರೋದೇ ಡೈರೆಕ್ಟ್ರು. ಸುಮಾರು ಲೆಕ್ಕದಲ್ಲೇ ಇಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ಒಂದೊಂದು ಕ್ಯಾರೆಕ್ಟ್ರು ಒಳ್ಳೊಳ್ಳೆ ಕಲಾವಿದರೇ ಯೂಸ್ ಮಾಡಿದ್ದಾರೆ. ಒಂದು ಪಾತ್ರ ಆದ್ರೂ ಅದು ನುರಿತ ಕಲಾವಿದರೇ ಹಾಕ್ಕೊಂಡಿದ್ದಾರೆ. ಅದು ನಿಮ್ಮ ಕಣ್ಣು ಕಾಣುತ್ತೆ, ಅದು ಯಾವುದೋ ಹೊಸಬ್ರು ಅಂತ. ಬಟ್ ಈಗಿರೋರೆಲ್ಲ ಹೊಸಬ್ರು ಹುಡುಗರುಗಳು. ಅಷ್ಟು ಬಿಟ್ಟರೆ ಪ್ರತಿಯೊಬ್ಬರೂ ಒಂದೊಂದು ಕ್ಯಾರೆಕ್ಟರ್ ಮಾಡಿದ್ರು ತುಂಬ ಚೆನ್ನಾಗಿ ಗೊತ್ತು. ಆ ಸಬ್ಜೆಕ್ಟಿಗೆ ತಕ್ಕಂತೆ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ, ಅದಂತೂ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಸಿರಿತನಕ್ಕೆ ಸವಾಲ್ ಪ್ರತಿಮಾ ಈ ರೀತಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಂತಹ ಸಂದರ್ಭದಲ್ಲಿ ಡೈಲಾಗ್ ಸಿಕ್ಕಿದ್ದು ನನಗೆ ನಮ್ಮ ರಮೇಶ್ ಅರವಿಂದ್ ಅವರು ನನ್ನ ಧೀರೇಂದ್ರ ಗೋಪಾಲ್ ಅವ್ರ ಜೊತೆಯಲ್ಲಿ ವಿಜಯ್ ರೆಡ್ಡಿ ಅವ್ರಿಗೆ ಪರಿಚಯ ಮಾಡಿ ಕೆಂಪು ಗುಲಾಬಿಯಲ್ಲಿ ಪಾತ್ರಗಳನ್ನು ಕೊಟ್ಟರು. ಅಲ್ಲಿಂದ ಪಾತ್ರಗಳನ್ನು ಮಾಡ್ತಾ ಬಂದೆ. 350 ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದೆ. ಆದರೆ ಇಲ್ಲಿ ಒಂದು ಸೀರಿಯಲಲ್ಲಿ ಪಾತ್ರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾರಾಯಣ್ ಗುರು ದರ್ಶನದಲ್ಲಿ ನಮ್ಮ ಹರಿವರಾಸ ನಮ್ಮ ಪರಿಚಯ ಆದರು. ಆ ಪರಿಚಯ ಹಾಗೆ ಉಳ್ಕೊಳ್ತು. ಹಾಗೆ ನನ್ನ ಆಫೀಸ್ ಹತ್ರ ಬರ್ತಾ ಇದ್ರು. ನಾನು ನಾಟಕದಲ್ಲಿ ಸಿನಿಮಾದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದೆ. ಒಂದು ಕಾದಂಬರಿ ತೊಗೊಂಡು ಬಂದರು, ಓದಿದ ಮೇಲೆ ಬೆನ್ನುಡಿ ಬರೀರಿ ಅಂತ ಹೇಳಿದ್ರು. ಬೆನ್ನುಡಿ ಬರೆದೆ, ಭಾಳ ಅತ್ಯುತ್ತಮವಾಗಿ ಬರೆದಿದ್ರು. ನನಗೆ ಓದುವ ಅಭ್ಯಾಸ ಇವತ್ತು ಇದೆ. ದಿನಕ್ಕೊಂದು 30 ಪುಟ ಓದ್ಬಿಟ್ಟೆ ಮಲಗೋದು. ಓದಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳಿದೆ. ಆಮೇಲೆ ಪಾತ್ರಗಳನ್ನು ಎಲ್ಲ ಇದು ಮಾಡ್ತಿರೋ. ನನಗೆ ಯಾವ ಪಾತ್ರ ಕೊಡ್ತಾರೆ ನನಗೆ ಗೊತ್ತಿಲ್ಲ. ದೊಡ್ಡ ಪಾತ್ರ ಇದು, ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಪಾತ್ರವನ್ನು ನನ್ನ ಕೈಲಿ ಮಾಡಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಒಂದು ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ, 1.5 ತಿಂಗಳು ಮಗುವನ್ನು ಇಟ್ಕೊಂಡು 2 ದಿನ ಮಳೆಯಲ್ಲಿ ನಾನು ಆ್ಯಕ್ಟ್ ಮಾಡಬೇಕು. ಹೆಂಗೆ ಗೆಟಪ್ ಅವಾಗ ಭಾಳ ಕಷ್ಟ ಆಗೋದು. ಮಗು ಮೇಲೆ ನೀರು ಬಿದ್ದುಬಿಟ್ರೆ ಕಷ್ಟ. ಅದು 2 ದಿನ ಮಾಡಿದೆ. ಆ ನಂತರದಲ್ಲಿ ಮಾಮೂಲಿ ಈಗ 71 ಇಯರ್ಸ್ ಅದ್ರಲ್ಲಿ ಅದೇ ರೀತಿ ಪಾತ್ರಧಾರಿಗೆ ಬಂದೆ. ಅವನಿಗೆ ತಾತನಾಗಿ ತುಂಬ ಏನೋ ಒಂಥರ ಭಯ ಆಗೋದು. ಆದರೆ ಡೈರೆಕ್ಟರ್ ಒಂದು ಆಕ್ಟಿವಿಟೀಸ್ ನೋಡಿ ನನಗೆ ಏನನ್ನಿಸ್ತು, ಎಲ್ಲ ಶೂಟ್ ಬೆಳಗ್ಗೆ 6 ಗಂಟೆಗೆ ಫಟ್ ಶಾಟ್ ಆಗೋದು. ಒಂದು 10-12 ಜನ ಸಹಾಯಕರು, ಸಹ ನಿರ್ದೇಶಕರು ಎಲ್ಲರೂ ಇರೋರು. ಎಲ್ಲರನ್ನೂ ಕರ್ಕೊಂಡು ಬಂದು ಗುಡ್ಡೆ ಹಾಕಿದ್ರೆ 6 ಗಂಟೆಗೆ ಫಟ್ ಶಾಟ್ ತೆಗಿಯೋರು. ಖುಷಿ ಆಗೋದು. ಶೂಟಿಂಗ್ ಮುಗಿದ ಮೇಲೆ ಇವರು ರಾತ್ರಿ 1:30-2 ಗಂಟೆ ಮೇಲೆ ಮತ್ತೆ ವರ್ಕ್ ಮಾಡ್ತಾ ಕೂತಿರೋರು. ನಾನು ಇದೇನು ಸರ್ ಇದು ಶೂಟಿಂಗ್ ಮುಗಿದ ಮೇಲೆ ಮಾಡ್ತಾ ಇದ್ದೆ, ನಾಳೆ ಬೆಳಗ್ಗೆಗೆ ಪ್ರಿಪ್ರೇಷನ್ ಮಾಡಬೇಕಲ್ಲ ಅಂತ ಅವರು ಮಾಡ್ತಾ ಇರೋರು. ಇದು ನಾನು ಹೊಸ ರೀತಿಯಲ್ಲಿ ಅವರನ್ನ ಕಂಡಿದ್ದು ನಾನು. ಆನಂತರ ಏನಪ್ಪ ಅಂತ ಈ ಸಿನಿಮಾದಲ್ಲಿ ಭಾಳ ಈ ಹಿಂದಿನ ಸಿನಿಮಾಗಳಲ್ಲಿ ಏನಿರೋದು ಬಡ್ಜೆಟ್ ಇರ್ತಿರಲಿಲ್ಲ, ಸಬ್ಜೆಕ್ಟ್ ಇರೋದು. ಇಲ್ಲಿ ಬಡ್ಜೆಟ್ಟು ದೊಡ್ಡದಾಗಿದೆ, ಸಬ್ಜೆಕ್ಟು ಡಬಲ್ ಆಗಿದೆ. ಎಲ್ರಿಗೂ ಇಷ್ಟವಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಜನರೇಷನ್ಗೆ ಬೇಕಾಗಿರೋದೇನು, ಎಜುಕೇಶನ್. ಆನ್ಲೈನ್ ಎಜುಕೇಶನ್ ಬೇಕೇ ಬೇಕು. ಇಲ್ಲಿ ಆನ್ಲೈನ್ ಎಜುಕೇಶನ್ ಇದೆ. ಜೊತೆಗೆ ತಾಯಿಯೇ ಮೊದಲನೇ ಗುರು, ಒಪ್ಕೊಳ್ಳೇಬೇಕೆಲ್ಲರೂ. 7ನೇ ಗುರು ಯಾರು, ಮೇಷ್ಟ್ರು, ಅದನ್ನು ಒಪ್ಪಲೇಬೇಕು. 3ನೇ ಗುರು ಯಾರು, ಮೊಬೈಲು. ಇದರಿಂದನೇ ಬಂದಿರೋ ಸಂಕಷ್ಟ ಈಗ ಇವತ್ತಿನ ದಿನ ಜನರೇಷನ್ಗೆ. ನಾಟ್ ಇನ್ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ವೈಡ್. ಲೆಟ್ರಿನ್ಗೆ ಹೋಗ್ಬೇಕಾದ್ರೆ ನಾವು ಹಿಡ್ಕೊಂಡು ಓಡಾಡ್ತೀವಿ, ಅಷ್ಟು ಮುಂದುವರೆದು ಬಿಟ್ಟಿವಿ. ಆದರೆ ಇದರಲ್ಲಿ ಮೊಬೈಲ್ನ ಯಾವ ರೀತಿ ಉಪಯೋಗಿಸ್ಬೇಕು, ಒಂದು ಬಡತನದ ಹುಡುಗಿ ಮೊಬೈಲ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಎಜುಕೇಶನ್ಲಿ ತೊಡಗಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ವಾಟ್ ಈಸ್ ಎಜುಕೇಶನ್? ಎಜುಕೇಶನ್ ಅಂದ್ರೇನು? ಗೊತ್ತಿದ್ದವರು ಗೊತ್ತಿದೆ ಇರೋರಿಗೆ ಗೊತ್ತು ಮಾಡಿಸ್ಬೇಕಾದ್ರನ್ನ ಗೊತ್ತಾಗ್ಸೋದು ಎಜುಕೇಶನ್. ಅದನ್ನ ಸಂಪೂರ್ಣವಾಗಿ ಎಲ್ಲ ಕಲಾವಿದರ ಕೇಳು ಅತ್ಯುತ್ತಮವಾದ ಅಭಿನಯವನ್ನು ತೆಗೆಸಿ ಬಿಟ್ಟಿದ್ದಾರೆ. ನನಗಂತೂ ಭಾಳ ಇಲ್ಲಿ ಪಾತ್ರ ಬಂದಾಗ ನನ್ನ ಕೇಳಿ ಇಷ್ಟೊಂದು ದುಃಖದ ಛಾಯೆ ಪಾತ್ರ ನನ್ನ ಕೇಳಿ ಮಾಡಿಸ್ತಾ ಇದ್ದಾರಲ್ಲಪ್ಪ ಅಂತ ಆಶ್ಚರ್ಯ ಆಯಿತು. ಒಂದೇ ಒಂದು ಹೇಳ್ಬೇಕು ಅಂದ್ರೆ 4 ನಿಮಿಷ ಸಿಂಗಲ್ ಟೇಕಲ್ಲಿ ಒಂದು ಡೈಲಾಗ್ ಬೇರೆ ಇತ್ತು. ಒಬ್ಬೊಬ್ಬ ನನಗೆ ಭಾಳ ಭಯ ಆಗೋಯ್ತು. ಏನಪ್ಪ ಇಟ್ಕೊಂಡೆ ಅಂದರೆ ಒಂದೇ ಟೇಕ್ ಆಯಿತು. ಅಂದರೆ ಸಿನಿಮಾದಲ್ಲಿ ಏನಪ್ಪ ಅಂತಂದರೆ ಎಜುಕೇಷನ್ ಮತ್ತು ಆನ್ಲೈನ್ ಎಜುಕೇಷನ್ ಬಗ್ಗೆ ಎಲ್ಲ ಯುವಕರು ಯುವತಿಯರಿಗೂ ಎಲ್ರಿಗೂ ಈ ಮಗ್ಗಿ ಪುಸ್ತಕ ಒಂದು ಪಾಠ ಆಗುತ್ತೆ. ನಾವು ಮಗ್ಗಿ ಕಲಿತೀವಲ್ವಾ, ಮಗ್ಗಿ ಕಲಿತ ಮೇಲೆ ಅಕ್ಷರಮಾಲೆಗೆ ಹೋಗ್ತೀವಿ. ಅಕ್ಷರಮಾಲೆಗೆ ಹೋದ್ಮೇಲೆ ನಮಗೆ ನೆನಪಿನ ಶಕ್ತಿಯನ್ನು ಉದ್ಭವಿಸೋದು ಯಾವುದು ಅಂತಂದರೆ ಮಗ್ಗಿ ಪುಸ್ತಕ ಎಲ್ರಿಗೂ ಬೇಕು. ನಿಮ್ಮೆಲ್ರಿಗೂ ಅದು ಅಳವಡಿಸ್ಕೊಳ್ಳಿ ಅಂತ ಮಗ್ಗಿ ಪುಸ್ತಕ ನೋಡೋದ್ರ ಮುಖ್ಯನ. ಮಗ್ಗಿ ಪುಸ್ತಕಕ್ಕೆ ನೀವೆಲ್ಲರೂ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.